ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್. ನೀವು ನಮಗೆ ವ್ಯಾಪಾರಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಸ್ವಲ್ಪ ನಮ್ಮ ಜನರಿಗೆ ಸ್ವಲ್ಪ ಪ್ರಾರ್ಥನೆ ಮಾಡಬೇಕು, ಅದಕ್ಕೋಸ್ಕರ ಶುಕ್ರವಾರ ಪ್ರಾರ್ಥನೆ ಮಾಡಬೇಕು, ಅದಕ್ಕೊಂದ್ಸಲ ನಮಗೆ ಒಂದು ಮಸೀದಿ ಕಟ್ಟಬೇಕು, ಆ ಕಾರಣಕ್ಕೋಸ್ಕರ ಸ್ವಲ್ಪ ಜಾಗ ಕೊಡಿ ಅಂತ ಕೇಳಿದ್ರು. ಪ್ರಪಂಚಕ್ಕೆ ಸಾರಬೇಕಾಗಿದೆ, ಒಗ್ಗಟ್ಟನ್ನು ಸಾರಬೇಕಾಗಿದೆ, ದೇಶವನ್ನು ಕಟ್ಟಬೇಕಾಗಿದೆ. ಅದನ್ನು ಸಾರದಕ್ಕೋಸ್ಕರ ತಾಯಿ ನೀಡುವ ಮೌಲ್ಯಾಧಾರಿತ ಮಾರ್ಗದರ್ಶನವೇ ಮುಂದಿನ ಪೀಳಿಗೆಯ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಅದರಲ್ಲಿ ನನಗೂ ಸಂಘದೊಡನೆ ಸುಮಾರು 60 ವರ್ಷದ ಒಂದು ನಿಕಟ ಸಂಬಂಧವು ಇತ್ತು. ಬಹಳ ವಿಶೇಷವಾದಂತಹ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಇವತ್ತು ಇದ್ದೀವಿ. ಸುಮಾರು 400 ವರ್ಷಗಳ ಕಾಲ ಹಿಂದೂಗಳ ಹೋರಾಟದ ಪರಿಣಾಮವಾಗಿ ಇವತ್ತು ಅಯೋಧ್ಯೆಯಲ್ಲಿ ಭವ್ಯವಾದಂತಹ ರಾಮ ಮಂದಿರದ ನಿರ್ಮಾಣ ಆಗಿದೆ. ಇನ್ನೇನು ಮುಂದಿನ ಮಾರ್ಚ್ 20ರ ಒಳಗಡೆ ಆ ಮಂದಿರದ ಸಂಪೂರ್ಣ ಕೆಲಸ ಮುಗಿಸಿ ಮುಂದಿನ ರಾಮನವಮಿ ಒಳಗಡೆ ಅದು ಲೋಕಾರ್ಪಣೆಗೊಳ್ಳಲಿದೆ. ಇನ್ನೊಂದು ಕಡೆ ಸ್ವಾತಂತ್ರ್ಯದ ಹೋರಾಟದ ಸಮಯದಲ್ಲಿ ಕ್ರಾಂತಿಕಾರಿಗಳಿಗೆ ಪ್ರೇರಣೆಯನ್ನು ಕೊಟ್ಟಂತಹ ಒಂದೇ ಮಾತರಂಗೆ ಈ ವರ್ಷ 150ನೇ ವರ್ಷ. ಮೂರನೇದು, ಜಗತ್ತಿನ ಅತಿ ದೊಡ್ಡ ಹಿಂದೂ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ. ಹಾಗಾಗಿ ವಿಶೇಷವಾದಂತಹ ಒಂದು ವರ್ಷದಲ್ಲಿ ನಾವೆಲ್ಲರೂ ಇವತ್ತು ಇದ್ದೀವಿ ಬಂಧುಗಳೇ. ಪ್ರಾರಂಭದಲ್ಲಿ ಮಾತಾಡಬೇಕಾದ್ರೆ ಪೂಜ್ಯ ಸ್ವಾಮೀಜಿಗಳು ಹೇಳಿದರು, ಸಂಘದ 100ನೇ ವರ್ಷದ ಹಿನ್ನೆಲೆಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಆಗ್ತಾ ಇದೆ. ಆದರೆ ಸಂಘ ಏನು ಯೋಚನೆ ಮಾಡಿಲ್ಲ. ಸಂಘಕ್ಕೆ 100 ವರ್ಷ ತುಂಬಿದೆ, ಇದರ ಒಂದು ಹೆಗ್ಗಳಿಕೆ ಸಂಘಕ್ಕೆ ಬರಬೇಕು, ಆ ಕಾರಣಕ್ಕೋಸ್ಕರ ಇದನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತೇಳಿ ಸಂಘ ಏನು ಯೋಚನೆ ಮಾಡಿಲ್ಲ. ಯಾಕೆಂದ್ರೆ ಸಂಘ ಇರುವುದೇ ಹಿಂದೂ ಸಮಾಜಕ್ಕೋಸ್ಕರ. ಆದರೆ ದೇಶಾದ್ಯಂತ ಎಲ್ಲ ಊರುಗಳಲ್ಲಿ ಹಳ್ಳಿಗಳಲ್ಲಿ ಅಲ್ಲಿದ್ದಂತಹ ಹಿಂದೂಗಳು ಒಂದು ಹಿಂದೂ ಸಂಗಮ ಆಯೋಜಕ ಎಂಬಂತ ಸಮಿತಿಯನ್ನು ಮಾಡಿಕೊಂಡು ನಮ್ಮ ಶ್ರೇಷ್ಠವಾದಂತಹ ಧರ್ಮ, ನಮ್ಮ ಶ್ರೇಷ್ಠವಾದಂತಹ ಸಂಸ್ಕೃತಿ, ಶ್ರೇಷ್ಠವಾದಂತಹ ಪರಂಪರೆ, ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಹಿನ್ನೆಲೆಯಲ್ಲಿ ಇವತ್ತು ದೇಶಾದ್ಯಂತ ಈ ರೀತಿಯ ಕಾರ್ಯಕ್ರಮಗಳು ಆಗ್ತಾ ಇದೆ. ಕರ್ನಾಟಕದಲ್ಲೂ ಹತ್ತಿರ 3000 ಕಡೆ ಈ ರೀತಿಯ ಹಿಂದೂ ಸಂಗಮ ಕಾರ್ಯಕ್ರಮಗಳು ನಡೀತಾ ಇದೆ ಬಂಧುಗಳೇ. ಇವತ್ತು ನಾವು ಈ ಭಾಗದ ಹಿಂದೂಗಳು ಇಲ್ಲಿ ಒಟ್ಟು ಸೇರ್ಕೊಂಡು ಈ ಕಾರ್ಯಕ್ರಮದ ದೃಷ್ಟಿಯಿಂದ ನಾವೆಲ್ಲರೂ ಸೇರಿದ್ದೀವಿ. ಬಂಧುಗಳೇ, ಇವತ್ತು ಜಗತ್ತಿನಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಇವತ್ತು ಚರ್ಚೆಗಳು ನಡೆಯುತ್ತಾ ಇದೆ, ವಿಶ್ಲೇಷಣೆಗಳು ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾದಂತಹ ವಿಷಯ, ಇವತ್ತು ಜಗತ್ತಿನ ವಿದ್ಯಾರ್ಥಿಗಳು, ವಿಜ್ಞಾನಿಗಳು, ವಿದ್ವಾಂಸರು, ಚಿಂತಕರು, ಲೇಖಕರು, ಬರಹಗಾರರು ಜಗತ್ತಿನಾದ್ಯಂತ ಚರ್ಚೆ ಮಾಡುತ್ತಿರುವುದು ಭಾರತದ ಸನಾತನ ಸಂಸ್ಕೃತಿಯ ಬಗ್ಗೆ, ಹಿಂದುತ್ವದ ಬಗ್ಗೆ, ನಮ್ಮ ನಾಗರಿಕತೆಯ ಬಗ್ಗೆ, ನಮ್ಮ ಸಂಪ್ರದಾಯದ ಬಗ್ಗೆ. ಏನಪ್ಪಾ ಇದರ ವಿಶೇಷತೆ ಅಂತೇಳಿ ಇವತ್ತಿನ ಯುವ ಸಮುದಾಯ ಇದನ್ನು ಹುಡುಕಾಟ ಮಾಡುವಂತ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದೆ. ಇವತ್ತಿನ ಆಧುನಿಕ ಕಾಲದಲ್ಲಿ ನಾವು ಮೊಬೈಲು ಅಥವಾ ಕಂಪ್ಯೂಟರ್ ಅಲ್ಲಿ ತೆಗೆದುಕೊಂಡ್ರೆ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಸಿಗುತ್ತೆ ಎಲ್ಲವೂ. ಆದ್ರೆ ಇವತ್ತು ಜನ ಹುಡುಕ್ತಾ ಇದ್ದಾರೆ. ಅರೆ, ಈ ದೇಶದಲ್ಲಿ ಇಸ್ಲಾಂ ಪ್ರಾರಂಭ ಆಗಿ 1400 ವರ್ಷ ಆಯ್ತು ಅಂತೇಳಿ ನಾವೇನೋದು ಇಸ್ಲಾಂ ಯಾವಾಗ ಪ್ರಾರಂಭ ಆಯಿತು ಅಂತ ಕಂಪ್ಯೂಟರ್ ಅಲ್ಲಿ ಹಾಕಿದ್ರೆ ಅದು ಬರುತ್ತೆ. 1400 ವರ್ಷಗಳ ಹಿಂದೆ ಪ್ರಾರಂಭ ಆಯಿತು. ಯಾರು ಪ್ರಾರಂಭ ಮಾಡಿದ್ರು ಅಂತ ಹಾಕಿದ್ರೆ ಅದು ಬರುತ್ತೆ, ಹೆಸರು ಬರುತ್ತೆ. ಇನ್ನು ಜಗತ್ತಲ್ಲಿ ಕ್ರಿಶ್ಚಿಯಾನಿಟಿ ಯಾವಾಗ ಪ್ರಾರಂಭ ಆಯಿತು ಅಂತೇಳಿ ಟೈಪ್ ಮಾಡಿದ್ರೆ ಸುಮಾರು 2000 ವರ್ಷಗಳ ಹಿಂದೆ ಪ್ರಾರಂಭ ಆಯಿತು. ಯಾರು ಪ್ರಾರಂಭ ಮಾಡಿದ್ರು ಅದು ಬರುತ್ತೆ. ಆದ್ರೆ ಜಗತ್ತಿನ ಜನರಿಗೆ ಎಲ್ಲರಿಗೂ ಆಶ್ಚರ್ಯ, ಸನಾತನ ಹಿಂದೂ ಧರ್ಮ ಯಾವಾಗ ಪ್ರಾರಂಭ ಆಯಿತು, ಮತ್ತಿದನ್ನು ಯಾರು ಪ್ರಾರಂಭ ಮಾಡಿದ್ರು?
ಅಂತೇಳಿ ಟೈಪ್ ಮಾಡಿದ್ರೆ ಉತ್ತರ ಇಲ್ಲ. ಅಂದ್ರೆ ಯಾರು ಸನಾತನ ಹಿಂದೂ ಧರ್ಮವನ್ನು ಪ್ರಾರಂಭ ಮಾಡಿದ್ದು ಇಷ್ಟ ತನಕ ಯಾರಿಗೂ ಗೊತ್ತಿಲ್ಲ. ಯಾವಾಗದಿಂದ ಪ್ರಾರಂಭ ಆಯಿತು ಅದೂ ಗೊತ್ತಿಲ್ಲ. ಆದರೆ ಜಗತ್ತು ಹೇಳ್ತಾ ಇದೆ, ಲಕ್ಷಾಂತರ ವರ್ಷಗಳ ಹಿಂದೆ ಜಗತ್ತಿನಲ್ಲಿ ಜನ ತನ್ನ ಜೀವನವನ್ನು ಪ್ರಾರಂಭ ಮಾಡುವ ಮೊದಲೇ ಸನಾತನ ಧರ್ಮ ಎಂಬುದು ಭಾರತದಲ್ಲಿ ಇತ್ತು. ಹಾಗಾಗಿ ಆ ಲಕ್ಷಾಂತರ ವರ್ಷ ಇತಿಹಾಸ ಇರುವಂತಹ ಒಂದು ಸನಾತನ ಧರ್ಮದ ಪುಣ್ಯ ಭೂಮಿ ಭಾರತದಲ್ಲಿ ನಾವೆಲ್ಲರೂ ಇದ್ದೀವಿ ಬಂಧುಗಳೇ. ಅದಕ್ಕೋಸ್ಕರ ಪೂಜ್ಯ ಸ್ವಾಮೀಜಿಗಳು, ಸ್ವಾಮಿ ವಿವೇಕಾನಂದರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರಲ್ಲ, ಇದು ಪುಣ್ಯಭೂಮಿ, ಇದು ಕರ್ಮಭೂಮಿ. ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡಿದವರು ನಾವು. ಜಗತ್ತಲ್ಲಿ ಯಾವ ರೀತಿ ಜೀವನ ಮಾಡಬೇಕು, ಯಾವ ರೀತಿ ಬದುಕಬೇಕು ಎಂಬುದನ್ನು ಹೇಳಿಕೊಟ್ಟದ್ದು ಜಗತ್ತಿಗೆ ಭಾರತ. ಅದಕ್ಕೋಸ್ಕರ ಇವತ್ತು ಜಗತ್ತು ಭಾರತವನ್ನು ಒಪ್ತಾ ಇದೆ. ಆ ಕಾರಣಕ್ಕೋಸ್ಕರ ಬಂಧುಗಳೇ, ಯಾವ ರೀತಿ ಬದುಕಬೇಕೆಂಬುದು ಜಗತ್ತಿನ ಜನರಿಗೆ ಗೊತ್ತೇ ಇರಲಿಲ್ಲ ಅಂತೆ. ನಾಯಿಯ ಜೀವನ ಇದೆ ಅಲ್ವಾ, ಆ ರೀತಿ ಬದುಕ್ತಾ ಇದ್ರಂತೆ. ತಂದೆಯ ಸಂಬಂಧ ಏನು, ತಾಯಿಯ ಸಂಬಂಧ ಏನು, ಕುಟುಂಬ ಯಾವ ರೀತಿ ನಡೆಸಬೇಕು, ಯಾವ ರೀತಿ ನಿರ್ವಹಣೆ ಮಾಡಬೇಕು, ಅಕ್ಕನ ಸಂಬಂಧ ಏನು, ತಾಯಿಯ ಸಂಬಂಧ ಏನು, ಅಣ್ಣನ ಸಂಬಂಧ ಏನು ಎಂಬುದು ಜಗತ್ತಿನ ಜನರಿಗೆ ಗೊತ್ತಿರಲಿಲ್ಲ. ಆದರೆ ಜಗತ್ತಿಗೆ ನಮ್ಮ ಪೂರ್ವಜರು ಹೇಳಿದರು, ನೋಡಪ್ಪ ಈ ರೀತಿ ಬದುಕಬೇಕು ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟವರು ನಾವು. ಜಗತ್ತಲ್ಲಿ ಜನ ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರದು ಅಂತ ಗೊತ್ತಿರಲಿಲ್ಲ. ಒಟ್ಟು ಏನೋ ಒಂದು ಆಗ್ತಾ ಇತ್ತು. ಆದರೆ ಜಗತ್ತಿಗೆ ನಾವು ಹೇಳಿಕೊಟ್ವಿ, ಯಾವುದನ್ನು ಬೇಯಿಸಿ ತಿನ್ನಬೇಕು, ಯಾವುದನ್ನು ತಿನ್ನಬಾರದು ಎಂಬುದನ್ನು ಜಗತ್ತಿಗೆ ಹೇಳಿಕೊಟ್ಟವರು ನಾವು. ಯಾವ ರೀತಿ ಬದುಕಬೇಕೆಂಬುದು ಗೊತ್ತೇ ಇರಲಿಲ್ಲ. ಒಟ್ಟು ಜೀವನ ನಡೆಸ್ತಾ ಇದ್ರು. ಹಾಗಾಗಿ ಜಗತ್ತಿನ ಜನರಿಗೆ ಮಾರ್ಗದರ್ಶನ ಮಾಡಿದವರು, ಬೆಳಕು ಕೊಟ್ಟವರು ನಾವೇ. ಇವತ್ತೇನು ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳು ಹೇಳ್ತಾ ಇದೀವಲ್ಲ, ನಮ್ಮ ದೇಶದ ಶಿಕ್ಷಣ ಶ್ರೇಷ್ಠದು, ನಮ್ಮ ದೇಶದ ನ್ಯಾಯ ಪದ್ಧತಿ ಶ್ರೇಷ್ಠದು, ಇದೆಲ್ಲವೂ ಸಾವಿರಾರು ವರ್ಷಗಳ ಹಿಂದೆಗೆ ಜಗತ್ತಿಗೆ ಕೊಟ್ಟವರು ನಾವೇ. ಇವತ್ತಿನ ಕೃಷಿ ಪದ್ಧತಿ ಇರ್ಬೋದು, ಇವತ್ತು ನ್ಯಾಯ ಪದ್ಧತಿ ಇರ್ಬೋದು, ಇವತ್ತಿನ ಶಿಕ್ಷಣ ಪದ್ಧತಿ ಇರ್ಬೋದು, ಇವತ್ತು ವೈದ್ಯ ಪದ್ಧತಿಗಳಿರ್ಬೋದು, ಇದೆಲ್ಲವೂ ಜಗತ್ತಿಗೆ ಕೊಟ್ಟವರು ನಾವು ಬಂಧುಗಳೇ. ಆ ಕಾರಣಕ್ಕೋಸ್ಕರ ಇವತ್ತು ಜಗತ್ತು ನಮ್ಮನ್ನು ನೋಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ದೇಶದ ಹೆಗ್ಗುರುತು ಹಿಂದುತ್ವ, ಐಡೆಂಟಿಟಿ. ಹಿಂದುತ್ವ ಅಂದ್ರೆ ಇವತ್ತು ಮುಸಲ್ಮಾನರ ವಿರೋಧ, ಹಿಂದುತ್ವ ಅಂದ್ರೆ ಹಿಂದೂ ಅಲ್ಲದವರ ನಾಶಕ್ಕೆ ಹೊರಟಂತ ಒಂದು ಸಿದ್ಧಾಂತ ಎಂಬುದನ್ನು ಇವತ್ತು ಜಗತ್ತಿನಲ್ಲಿ ಜನ ಬಿಂಬಿಸ್ತಾ ಇದ್ದಾರೆ. ಆದರೆ ಹಿಂದುತ್ವ ಎಂಬುದು ಜೀವನ ಪದ್ಧತಿ. ಸುಪ್ರೀಂ ಕೋರ್ಟ್ ಹೇಳಿದೆ, ಅದೊಂದು ಜೀವನ ಪದ್ಧತಿ, ಅದು ಯಾರ ವಿರುದ್ಧನೂ ಅಲ್ಲ. ಇದೇ ಹಿಂದುತ್ವ ತಾನೇ ನಾವು ಎಲ್ಲರಿಗೆ ಬದುಕಲಿಕ್ಕೆ ಭಾರತದಲ್ಲಿ ಅವಕಾಶ ಕೊಟ್ಟದ್ದು ಬಂಧುಗಳೇ. ಈ ಜಗತ್ತಿಗೆ ವ್ಯಾಪಾರಕ್ಕೋಸ್ಕರ ನಮ್ಮ ದೇಶಕ್ಕೆ ಬಂದರು. ಆಯ್ತಪ್ಪ ಬನ್ನಿ ನೀವು ನಮ್ಮ ದೇಶದಲ್ಲಿ ವ್ಯಾಪಾರ ಮಾಡಿ ಅಂತ ನಾವು ಅವಕಾಶವನ್ನು ಕೊಟ್ವಿ. ಅದು ಸ್ವಲ್ಪ ಸಮಯದ ನಂತರ ಹೇಳಿದ್ರು, ನೀವು ನಮಗೆ ವ್ಯಾಪಾರಕ್ಕೆ ಅವಕಾಶ ಕೊಟ್ಟಿದ್ದೀರಿ, ನಮ್ಮ ಜನರಿಗೆ ಸ್ವಲ್ಪ ಪ್ರಾರ್ಥನೆ ಮಾಡಬೇಕು, ಅದಕ್ಕೋಸ್ಕರ ಶುಕ್ರವಾರ ಪ್ರಾರ್ಥನೆ ಮಾಡಬೇಕು, ಅದಕ್ಕೊಂದ್ಸಲ ನಮಗೆ ಒಂದು ಮಸೀದಿ ಕಟ್ಟಬೇಕು, ಆ ಕಾರಣಕ್ಕೋಸ್ಕರ ಸ್ವಲ್ಪ ಜಾಗ ಕೊಡಿ ಅಂತ ಕೇಳಿದ್ರು. ನಮ್ಮ ಪೂರ್ವಜರು ಅದಕ್ಕೂ ಕೊಟ್ಟರು, ಅವಕಾಶವನ್ನು ಕೊಟ್ಟರು. ಇನ್ನು ಇಂಗ್ಲಿಷರು ನಮ್ಮ ದೇಶಕ್ಕೆ ಬಂದರು. ಅವರು ಬಂದದ್ದು ವ್ಯಾಪಾರ ಕಾರಣಕ್ಕೋಸ್ಕರ. ಅವರು ಬಂದು ಹೇಳಿದ್ರು, ನಾವು ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆ, ಆದಿತ್ಯವಾರ ನಮಗೆ ಪ್ರಾರ್ಥನೆ ಮಾಡಬೇಕು, ಅದಕ್ಕೊಂದು ಚರ್ಚ್ ಕಟ್ಟಬೇಕು, ಅದಕ್ಕೊಂದು ಸ್ವಲ್ಪ ಅವಕಾಶ ಕೊಡಿ ಅಂತ. ನಮ್ಮ ಪೂರ್ವಜರು ನಾವು ಅದಕ್ಕೂ ಅವಕಾಶ ಕೊಟ್ವಿ. ಇವತ್ತು ವ್ಯಾಪಾರಕ್ಕೋಸ್ಕರ ಈ ದೇಶಕ್ಕೆ ಬಂದವರು ಈ ದೇಶದಲ್ಲಿ ಲಕ್ಷಾಂತರ ಮಸೀದಿಗಳನ್ನು ಕಟ್ಟಿದ್ದಾರೆ, ಸಾವಿರಾರು ಚರ್ಚ್ಗಳನ್ನು ಕಟ್ಟಿದ್ದಾರೆ,
ಶುಕ್ರವಾರ ನಮಾಜ್ ಮಾಡ್ತಾರೆ, ಆದಿತ್ಯವಾರ ಸಾವಿರಾರು ಜನ ಪ್ರಾರ್ಥನೆ ಮಾಡ್ತಾರೆ. ಯಾವತ್ತು ನಾವು ಅವರಿಗೆ ವಿರೋಧ ಮಾಡಿಲ್ಲ, ಯಾವತ್ತು ನಾವು ಅವರಿಗೆ ತೊಂದರೆಯನ್ನು ಕೊಟ್ಟಿಲ್ಲ. ಆದರೂ ಹಿಂದುತ್ವ ಎಂಬುದು ಇವರಿಗೆ ವಿರೋಧ. ಅದು ಬಿಳಿ ಬಂಧುಗಳ ಹಿಂದುತ್ವ ವಿರೋಧ, ಇವರು ಸಿದ್ಧಾಂತವನ್ನು ವಿರೋಧ ಮಾಡುವವರಿದ್ದಾರೆ. ಆದರೆ ಈ ಭೂಮಿ ಇವರಿಗೆ ಬದುಕಲಿಕ್ಕೆ ಅವಕಾಶ ಕೊಟ್ಟಿದೆ, ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ, ಜೀವನ ತೆಗಲಿಕ್ಕೆ ಇವರಿಗೆ ಅವಕಾಶ ಕೊಟ್ಟಿದೆ. ಅಂತ ಒಂದು ಭಾರತಕ್ಕೆ, ಆ ಭಾರತ ಮಾತೆಗೆ ವಂದನೆಯನ್ನು ಸಲ್ಲಿಸಬೇಕೆಂಬ ಕಾರಣಕ್ಕೋಸ್ಕರ ಒಂದೇ ಮಾತರವನ್ನು ಇಡೀ ದೇಶದಲ್ಲಿ ಆಡಬೇಕು ಅಂತೇಳಿ ಸರ್ಕಾರ ಹೇಳಿದ್ರೆ, ಇಲ್ಲ ನಾವು ಒಂದೇ ಮಾತರಮ್ಮ ಆಡಲ್ಲ. ನಮ್ಮ ಮತ ಸಂಪ್ರದಾಯದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಅರೆ, ನಿಮಗೆ ತಿನ್ನಲಿಕ್ಕೆ ಕುಡಿಲಿಕ್ಕೆ ಈ ದೇಶ ಬೇಕು, ಈ ಭೂಮಿ ಬೇಕು, ಇಲ್ಲಿ ಅನ್ನ ಬೇಕು. ಆದರೆ ಈ ತಾಯಿ ಭಾರತಾಂಬೆಗೆ ವಂದನೆ ಮಾಡಲಿಕ್ಕೆ ನಿಮ್ಮಲ್ಲಿ ಆಗಲ್ಲ. ಆ ಒಂದೇ ಮಾತ್ರ ಇದ್ದಂತ ಯಾವುದಾದ್ರೂ ಟ್ರೈನ್ ಇದ್ರೆ ಅದಕ್ಕೆ ಕಲ್ಲು ಬಿಸಾಡುವಂಥದ್ದು, ಒಂದೇ ಮಾತ್ರ ಹೆಸರಿನಿಲ್ಲದಂಥದ್ದು ಯಾವುದನ್ನು ಕೂಡ ವಿರೋಧ ಮಾಡುವಂಥದ್ದು. ಆದರೆ ಇಡೀ ದೇಶ ಹಿಂದುತ್ವದ ಆಧಾರದಲ್ಲಿ, ಹಿಂದುತ್ವದ ಸಿದ್ಧಾಂತದಲ್ಲಿದೆ. ಆದರೆ ನಾವು ಜಗತ್ತಿನ ಯಾವ ದೇಶದ ಮೇಲೂ ನಾವು ಆಕ್ರಮಣ ಮಾಡಿಲ್ಲ. ನಾವು ಚರ್ಚ್ ಮಸೀದಿ ಕಟ್ಟಲಿಕ್ಕೆ ನಾವು ಅವಕಾಶ ಕೊಟ್ವಿ. ಆದರೆ ಇವತ್ತಿನ ತನಕ ಒಂದೇ ಒಂದು ಚರ್ಚಿನ ಮೇಲೆ ದಾಳಿ ಮಾಡಿಲ್ಲ, ಇವತ್ತಿನ ತನಕ ಒಂದೇ ಒಂದು ಮಸೀದಿಯ ಮೇಲೆ ದಾಳಿ ಮಾಡಿಲ್ಲ, ಅಥವಾ ಇನ್ನೊಬ್ಬರಿಗೆ ನಾವು ತೊಂದರೆಯನ್ನು ಕೊಟ್ಟಿಲ್ಲ, ಇನ್ನೊಬ್ಬರ ಸಂಸ್ಕೃತಿಯನ್ನು ನಾಶ ಮಾಡಿಲ್ಲ, ಇನ್ನೊಬ್ಬರ ಮತ ಸಂಪ್ರದಾಯವನ್ನು ನಾವು ನಾಶ ಮಾಡಿಲ್ಲ. ಆದರೆ ಇವತ್ತು ಜೀವನ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಈ ಶ್ರೇಷ್ಠವಾದಂತಹ ಭಾರತವನ್ನು, ಇಲ್ಲಿಯ ಸಿದ್ಧಾಂತವಾದಂತಹ, ಇಲ್ಲಿ ಶ್ರೇಷ್ಠವಾದಂತಹ ಸಂಸ್ಕೃತಿಯನ್ನು, ಪರಂಪರೆಯನ್ನು, ಸಂಪ್ರದಾಯವನ್ನು ಇವತ್ತು ನಾಶ ಮಾಡುವಂತ ಒಂದು ವ್ಯವಸ್ಥಿತವಾದಂತಹ ಕೆಲಸ ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇದೆ ಬಂಧುಗಳೇ. ಮಾತಾಡಬೇಕಾದ್ರೆ ಜಾತ್ಯಾತೀತೆ ಬಗ್ಗೆ ಹೇಳ್ತಾರೆ. ನಮ್ಮ ಮತ ಸಂಪ್ರದಾಯಗಳು ಕೂಡ ಅದು ಶಾಂತಿಯ ಸಂಕೇತ, ಅದು ಜಾತ್ಯಾತೀತೆಯ ಸಂಕೇತ. ತಮ್ಗೆಲ್ರಿಗೂ ಗೊತ್ತಿದೆ ಅಲ್ವಾ, ಭಾರತ ಬಿಟ್ಟು ಬೇರೆ ಬೇರೆ ದೇಶಗಳಲ್ಲಿ ಇದೇ ಮತ ಸಂಪ್ರದಾಯಗಳ ಮುಖಾಂತರ ಏನೇನು ಸಂಘರ್ಷಗಳಾಗ್ತಾ ಇದೆ ಗೊತ್ತಿದೆ ಅಲ್ವಾ. ಪಾಕಿಸ್ತಾನದಲ್ಲಿ ಯಾರು ಬಾಂಬ್ ಬ್ಲಾಸ್ಟ್ ಮಾಡಿ ಯಾರನ್ನು ಕೊಲ್ತಾರೆ ಅಂತ ನಮ್ಮ ಕಣ್ಣು ಮುಂದೆ ಇದೆ. ಇನ್ನು ಬೇರೆ ಬೇರೆ ಕಡೆ ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಈಜಿಪ್ಟ್ ಇರ್ಬೋದು, ಇವತ್ತಿನ ಬೇರೆ ಬೇರೆ ದೇಶಗಳಲ್ಲಿ ನೋಡಿ ಹೇಗಿದೆ ಸ್ಥಿತಿ. ಜಗತ್ತಿಗೆ ಶಾಂತಿ ಕೊಡುವವರಲ್ಲ ಇವರು, ಆದರೂ ಎಲ್ಲಿ ಕೂಡ ಶಾಂತಿ ಇಲ್ಲ. ಆದರೆ ಯಾವುದೇ ತೊಂದರೆ ಇಲ್ಲದೆ ಇವತ್ತು ಈ ದೇಶದಲ್ಲಿ ಬದುಕ್ತಾ ಇದ್ರೆ ಇವರು ಹೇಳ್ತಾರೆ ನಮ್ಮ ವಿರೋಧಿ ಅಂತೇಳಿ. ಬಂಧುಗಳೇ, ಜಾತ್ಯಾತೀತೆಗೆ ಶ್ರೇಷ್ಠವಾದಂತ ಉದಾಹರಣೆ ಯಾವುದಾದ್ರೂ ಕೊಡುದಿದ್ರೆ ಜಗತ್ತಿನಲ್ಲಿ ಅದು ಹಿಂದುತ್ವ ಮಾತ್ರ. ಹಿಂದುತ್ವ. ಇದಕ್ಕಿಂತ ಶ್ರೇಷ್ಠವಾದಂತ ಜಾತ್ಯಾತೀತೆ ಜಗತ್ತಲ್ಲಿ ಇರಲಿಕ್ಕೆ ಸಾಧ್ಯನಿಲ್ಲ. ನಾವು ಎಲ್ಲರೂ ಚೆನ್ನಾಗಿ ಇರಬೇಕಂತ ಹೇಳುವವರು, ನಾವು ಕೇವಲ ಭಾರತದ ಹಿಂದೂಗಳು ಮಾತ್ರ ಚೆನ್ನಾಗಿರ್ಬೇಕು ಅಂತ ಹೇಳುವವರಲ್ಲ. ನಾವು ಜಗತ್ತಿನಲ್ಲಿದ್ದಂತ ಎಲ್ಲಾ ಜೀವಿಗಳು ನಮ್ಮದು ಬಂಧುಗಳೇ. ಅದಕ್ಕೆ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಊರಲ್ಲಿ ಯಾವುದಾದ್ರೂ ಪೂಜಾ ಕಾರ್ಯಕ್ರಮಗಳಾದ್ರೆ ಕೊನೆಯಲ್ಲಿ ಅರ್ಚಕರು ಹೇಳುವಂತ ಶಬ್ದ ಯಾವುದು? ಸರ್ವೇ ಜನ ಸುಖಿನೋ ಭವಂತು. ಅಂದ್ರೆ ಯಾರಲ್ಲಿ ಪೂಜೆ ಮಾಡ್ತಾರೆ ಅವರು ಮಾತ್ರ ಚೆನ್ನಾಗಿರ್ಬೇಕಂತ ಹೇಳಲ್ಲ, ಬದಲಾಗಿ ಪ್ರಾಣಿ ಪಕ್ಷಿ ಗಿಡ ಮರ ಮನುಷ್ಯರು ಯಾರೇ ಅದರಲ್ಲಿ ಮುಸಲ್ಮಾನರಿರಲಿ ಕ್ರಿಶ್ಚಿಯನ್ರಿರಲಿ ಎಲ್ಲರೇ ಇರಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳುವಂಥದ್ದು ನಮ್ಮ ಚಿಂತನೆ, ನಮ್ಮ ಸಂಸ್ಕೃತಿ. ಅದು ಅಂತ ಶ್ರೇಷ್ಠವಾದಂಥ ಸಂಸ್ಕೃತಿ ನಮ್ಮದು ಬಂಧುಗಳೇ. ಸನಾತನ ಹಿಂದೂ ಧರ್ಮದ ಬಗ್ಗೆ ಅವಮಾನ ಅಪಮಾನ, ಯಾರೋ ಒಬ್ಬ ಹೇಳ್ತಾನೆ ಅದು ಡೆಂಗು ಮಲೇರಿಯಾ, ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಂತೇಳಿ. ಬಂಧುಗಳೇ, ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಸಮಾಧಾನ ಪರಿಹಾರವನ್ನು ಕೊಡುವಂಥದ್ದು ಅದು ಸನಾತನ ಧರ್ಮ ಮಾತ್ರ. ಇವತ್ತು ಜಗತ್ತಿನ ಜನ ನನಗೆ ನೆಮ್ಮದಿ ಇಲ್ಲ, ನನಗೆ ಶಾಂತಿ ಬೇಕೆಂಬ ಕಾರಣಕ್ಕೋಸ್ಕರ ಜಗತ್ತಿನ ಜನ ಎಲ್ಲರೂ ಭಾರತಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಪೂಜ್ಯ ಸ್ವಾಮೀಜಿಗಳಿದ್ದಾರೆ, ಅವರಂತ ರಾಮಕೃಷ್ಣ ಆಶ್ರಮಕ್ಕೆ ಬಂದು ಆ ಆಶ್ರಮದಲ್ಲಿ ಆಶ್ರಯ ಪಡೆದುಕೊಂಡು ತನಗೇನು ಶಾಂತಿ ನೆಮ್ಮದಿ ಅವಶ್ಯಕತೆ ಇದೆ ಅದನ್ನೆಲ್ಲವನ್ನು ಪಡ್ಕೊಂಡು ವಾಪಸ್ ತಮ್ಮ ದೇಶಕ್ಕೆ ಹೋಗ್ತಾರೆ. ಇದು ಸನಾತನ ಧರ್ಮದ ಕೊಡುಗೆ ಅಲ್ವಾ ಬಂಧುಗಳೇ? ಅರೆ, ಜಗತ್ತಿನ ಜನ ನಾನು ಯಾವುದೋ ಒಂದು ತಪ್ಪು ಮಾಡಿದ್ದೀನಿ,
ನಾನು ಯಾವುದೋ ಒಂದು ಅನ್ಯಾಯ ಮಾಡಿದ್ದೀನಿ, ಅದಕ್ಕೆ ಮಾಡಿದಕ್ಕೆ ಪಶ್ಚಾತ್ತಾಪ ಪಡ್ಕೊಂಡು ನನಗೆ ಪುಣ್ಯ ಸಿಗಬೇಕೆಂಬ ಕಾರಣಕ್ಕೋಸ್ಕರ ಈ ಭಾರತಕ್ಕೆ ಬಂದು ಇಲ್ಲಿ ಗಂಗಾ ನದಿಯಲ್ಲಿ ಮುಳುಗಿ ಮಿಂದು ಸ್ನಾನ ಮಾಡಿಕೊಂಡು ಹೋಗಿ ನನ್ನ ಮಾಡಿದ ತಪ್ಪೆಲ್ಲ ಪ್ರಾಯಶ್ಚಿತವಾಗಿ ನನಗೆ ಪುಣ್ಯ ಸಿಗುತ್ತೆಂಬ ನಂಬಿಕೆಯನ್ನು ಇಟ್ಕೊಂಡು ಲಕ್ಷಾಂತರ ಜನ ನಮ್ಮ ದೇಶಕ್ಕೆ ಬರ್ತಾರೆ. ಇದು ಸನಾತನ ಧರ್ಮದ ಕೊಡುಗೆ ಅಲ್ವಾ ಬಂಧುಗಳೇ? ಹಾಗಾಗಿ ಇಂಥ ಶ್ರೇಷ್ಠವಾದಂತಹ ಒಂದು ಸನಾತನ ಧರ್ಮ ಅದು ನಮ್ಮದು ಬಂಧುಗಳೇ. ಈ ಹಿನ್ನೆಲೆಯಲ್ಲಿ 1925ರಲ್ಲಿ ಡಾಕ್ಟರ್ ಜಿ ಅವರು ಸಂಘವನ್ನು ಪ್ರಾರಂಭ ಮಾಡಬೇಕಾದ್ರೆ ಇದೇ ಯೋಚನೆಯನ್ನು ಇಟ್ಕೊಂಡು ಮಾಡಿದ್ರು. ಡಾಕ್ಟರ್ ಜಿ ಅವರಿಗೆ ಗೊತ್ತಿತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕೇ ಸಿಗುತ್ತೆ. ಆದರೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಏನು? ನಾವು ಇವತ್ತು ಗುಲಾಮಗಿರಿಯಲ್ಲಿ ಇದ್ದೀವಿ. ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಇನ್ನೊಂದ್ಸಲ ನಾವು ಗುಲಾಮಗಿರಿಗೆ ಹೋಗಬಾರ್ದು. ನಮ್ಮ ಸ್ವಾತಂತ್ರ್ಯವನ್ನು ನಾವು ಕಳ್ಕೊಳ್ಬಾರ್ದು. ನಾವು ಸ್ವಾತಂತ್ರ್ಯ ಕಳ್ಕೊಂಡದ್ದು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ನಾಗರಿಕತೆ, ನಮ್ಮ ಪರಂಪರೆಗಳಿಗೆ ದೇಶದ ಜನ ಅದರ ಬಗ್ಗೆ ಚಿಂತೆ ಮಾಡಿಲ್ಲ. ರಾಷ್ಟ್ರ ಭಾವದ ಕೊರತೆ ಇತ್ತು, ರಾಷ್ಟ್ರ ಜಾಗೃತಿಯ ಕೊರತೆ ಇತ್ತು. ಆ ಕಾರಣಕ್ಕೋಸ್ಕರ ನಾವು ಸೋತ್ವಿ. ಆದರೆ ಇನ್ನೊಂದ್ಸಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಾವು ಇನ್ನೊಂದ್ಸಲ ಇದಕ್ಕೆ ಸೋಲಬಾರ್ದು ಎಂಬ ಕಾರಣಕ್ಕೋಸ್ಕರ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಸಂಪ್ರದಾಯಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತಾ ಸಂಘವನ್ನು ಪ್ರಾರಂಭ ಮಾಡಿದರು. ಮುಂದಿನ ಯುವ ಪೀಳಿಗೆಗೆ ಈ ಸಮಾಜಕ್ಕೋಸ್ಕರ ಬದುಕಬೇಕು, ಈ ದೇಶಕ್ಕೋಸ್ಕರ ಬದುಕಬೇಕು, ಅದಕ್ಕೋಸ್ಕರ ನಾನು ಸಂಘಟನೆಯನ್ನು ಪ್ರಾರಂಭ ಮಾಡಬೇಕೆಂಬ ಕಾರಣಕ್ಕೋಸ್ಕರ ನಾಗ್ಪುರದಲ್ಲಿ ಒಂದು ಸಣ್ಣ ಶಾಖೆಯನ್ನು ಪ್ರಾರಂಭ ಮಾಡಿದರು. 10-15 ಜನರು ಇದ್ದಂತಹ ಶಾಖೆ, ಒಂದು ಶಾಖೆ 1925ರಲ್ಲಿ ಪ್ರಾರಂಭ ಆದದ್ದು. ಇವತ್ತು ಇಡೀ ದೇಶದಲ್ಲಿ 83,000 ಸ್ಥಳಗಳಲ್ಲಿ ಇವತ್ತು ಸಂಘದ ಶಾಖೆ ನಡೀತಾ ಇದ್ದು ಬಂಧುಗಳೇ, ಸಂಘದ ಶಾಖೆ ನಡೀತಾ ಇದೆ. ಆ ಶಾಖೆಯಲ್ಲಿ ಏನು ಕಲಿಸಿಕೊಡ್ತಾರೆ? ಆಟಗಳು, ದೇಶಭಕ್ತಿ ಗೀತೆ, ಭಜನೆ, ಕಥೆಗಳು. ಅದು ಯಾರ್ಯಾರು ಈ ದೇಶಕ್ಕೋಸ್ಕರ ಹೋರಾಟವನ್ನು ಮಾಡಿದ್ದಾರೆ ಅಂತ ಮಹಾಪುರುಷರ ಕಥೆಗಳನ್ನು ಇಷ್ಟೇ ಹೇಳುವಂಥದ್ದು. ಅದರ ಜೊತೆ ನೀನು ಸಮಾಜಕ್ಕೋಸ್ಕರ ಬದುಕಬೇಕು, ಈ ರಾಷ್ಟ್ರಕ್ಕೋಸ್ಕರ ಬದುಕಬೇಕು ಎಂಬ ಕಲ್ಪನೆಯೊಂದಿಗೆ ವ್ಯಕ್ತಿ ನಿರ್ಮಾಣದ ಒಂದು ಕಾರ್ಯವನ್ನು ಸಂಘ ಕಳೆದ 100 ವರ್ಷಗಳಿಂದ ಮಾಡಿಕೊಂಡು ಬಂದಿದೆ. ಇದರ ಪರಿಣಾಮ ಇವತ್ತು ಇಡೀ ದೇಶದಲ್ಲಿ ಪರಿವರ್ತನೆ ಆಗುತ್ತಿದ್ದು ನಾವೆಲ್ಲರೂ ನೋಡಿದ್ದೀವಿ ಬಂಧುಗಳೇ. ಇದರ ಜೊತೆ ಸಂಘ ಯೋಚನೆ ಮಾಡಿದ ಒಂದು 5 ಪರಿವರ್ತನೆಗಳನ್ನು ನಾವು ಇಡೀ ಸಮಾಜದಲ್ಲಿ ತರಬೇಕು. ಅದಕ್ಕೆ ಪಂಚ ಪರಿವರ್ತನೆ ಎಂಬ ಹೆಸರಿನಲ್ಲಿ 5 ಕಾರ್ಯಕ್ರಮಗಳನ್ನು ಈ 100 ವರ್ಷದ ಹಿನ್ನೆಲೆಯಲ್ಲಿ ಸಂಘ ಕೊಟ್ಟಿದೆ. ಅದರಲ್ಲಿ ಒಂದು ಸಾಮಾಜಿಕ ಸಾಮರಸ್ಯ. ನಮ್ಗೆ ಗೊತ್ತಿದೆ, ಇವತ್ತು ಜಾತಿಯ ಕಾರಣಕ್ಕೋಸ್ಕರ ನಮ್ಮ ಸಮಾಜ, ಹಿಂದೂ ಸಮಾಜ ವಿಭಜನೆ ಆಗುವುದು ನಾವು ಕಾಣ್ತಾ ಇದ್ದೇವೆ ಬಂಧುಗಳೇ. ಜಾತಿಯ ಕಾರಣಕ್ಕೋಸ್ಕರ ದೇವಸ್ಥಾನದ ಒಳಗಡೆ ಪ್ರವೇಶ ಇಲ್ಲ, ಜಾತಿಯ ಕಾರಣಕ್ಕೋಸ್ಕರ ಮನೆಯ ಒಳಗಡೆ ಪ್ರವೇಶ ಇಲ್ಲ, ಜಾತಿಯ ಕಾರಣಕ್ಕೋಸ್ಕರ ಬಾವಿಯಿಂದ ನೀರು ತೆಗೆಯಲಿಕ್ಕೆ ಅವಕಾಶ ಇಲ್ಲ, ಜಾತಿಯ ಕಾರಣಕ್ಕೋಸ್ಕರ ಒಂದು ಸ್ಮಶಾನದ ಒಳಗಡೆ ಪ್ರವೇಶ ಇಲ್ಲ. ಅದಕ್ಕೋಸ್ಕರ ಸಂಘ ಯೋಚನೆ ಮಾಡಿದೆ, ಎಲ್ಲರಿಗೆ ಮುಕ್ತವಾದಂಥ ಅವಕಾಶ ಸಿಗಬೇಕು. ಆ ಹಿನ್ನೆಲೆಯಲ್ಲಿ ಊರುಗಳಲ್ಲಿ, ಹಳ್ಳಿಗಳಲ್ಲಿ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಿಕೊಂಡು ನಾವೆಲ್ಲರೂ ಹಿಂದೂ ಎಂಬಂತ ಭಾವನೆ ಬರಬೇಕೆಂಬ ಕಾರಣಕ್ಕೋಸ್ಕರ ಸಾಮಾಜಿಕ ಸಾಮರಸ್ಯದ ಮುಖಾಂತರ ಇವತ್ತು 16 ಕಾರ್ಯಕ್ರಮಗಳನ್ನು ಇವತ್ತು ಸಂಘ ಮಾಡ್ತಾ ಇದೆ. ಎರಡನೇದು ಕುಟುಂಬ ಪ್ರಬೋಧನ. ಕುಟುಂಬವನ್ನು ಉಳಿಸಬೇಕು. ನಮ್ಗೆ ಗೊತ್ತಿದೆ, ಈ ದೇಶ ಉಳಿದದ್ದೇ ನಮ್ಮ ಕುಟುಂಬಗಳಿಂದ. ಯಾಕೆಂದ್ರೆ ಜಗತ್ತೇ ಒಂದು ಕುಟುಂಬ ಅಂತ ಯೋಚನೆ ಮಾಡುವವರು ನಾವು. ಆದರೆ ನಮ್ಮದೇ ಕುಟುಂಬ ಇಲ್ಲದಿದ್ರೆ, ನಮ್ಮದೇ ಕುಟುಂಬದ ಒಟ್ಟು ವ್ಯವಸ್ಥೆ ಹಾಳಾದ್ರೆ ಏನಾಗುತ್ತೆ ಅಂತೇಳಿ ನಾವೆಲ್ಲ ನಮ್ಮ ಕಣ್ಮುಂದೆ ನಾವು ನೋಡ್ತಾ ಇದ್ದೀವಿ. ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಬರ್ತಾ ಇದೆ. ಇವತ್ತು ಪ್ರತಿನಿತ್ಯ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಹಿಂದೂ ಹೆಣ್ಮಕ್ಕಳನ್ನು ಮತಾಂತರ ಮಾಡುವಂತ ವ್ಯವಸ್ಥಿತ ಷಡ್ಯಂತ್ರ ಆಗ್ತಾ ಇದೆ. ಈ ಸಮಸ್ಯೆಗೆ ಪರಿಹಾರ ಏನು? ಈ ಸಮಸ್ಯೆಗೆ ಪರಿಹಾರ ನಾವೇ ತಾನೇ. ನಾವೇ ನಮ್ಮ ಹೆಣ್ಮಕ್ಳಿಗೆ ಹೇಳಬೇಕಾದಂಥದ್ದು, ನಾವೇ ನನ್ನ ಮನೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡುವಂಥದ್ದು. ಆದರೆ ಯಾವಾಗ ನಾವು ಚರ್ಚೆ ಮಾಡ್ತೀವಿ? ಸಮಯ ಇರಲ್ಲ. ಇವತ್ತು ಯಾರಾದರೂ ವಕೀಲರ ಹತ್ರ ಕೇಳಿ, ಯಾವುದಪ್ಪ ನಿಮಗೆ ಜಾಸ್ತಿ ಕೇಸ್ಗಳು ಬರ್ತದೆ ಅಂತ ಕೇಳಿದ್ರೆ, ಕ್ರಿಮಿನಲ್ ಕೇಸ್ಗಳು ಕಡಿಮೆ, ಸಿವಿಲ್ ಕೇಸ್ಗಳು ಕಡಿಮೆ. ಇವತ್ತು ಬರ್ತಾ ಇರುವುದು ಡೈವೋರ್ಸ್ ಕೇಸ್ಗಳು. ಮದುವೆಯಾಗಿ 1 ತಿಂಗಳು 2 ತಿಂಗಳಾದಾಗ ಗಂಡು ಬೇರೆ ಹೆಣ್ಣು ಬೇರೆ. ಇದಕ್ಕೆ ಕಾರಣ ಏನು? ನಮ್ಮ ಮಕ್ಕಳಲ್ಲಿ ಸಂಸ್ಕಾರದ ಕೊರತೆ ಇದೆಯಾ? ಯಾಕೆ ಹೀಗೆ ಆಗ್ತಾ ಇದೆ ಎಂಬುದನ್ನು ಯೋಚನೆ ಮಾಡುವವರು ಯಾರು?
ನಾವೇ ಮಾಡ್ಬೇಕು ತಾನೇ. ಅದಕ್ಕೋಸ್ಕರ ಈ ಕುಟುಂಬಗಳು ಉಳಿಬೇಕು, ನಮ್ಮ ಸಂಸ್ಕಾರಗಳು ಉಳಿಬೇಕು ಎಂಬುದಿದ್ರೆ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ. ಆ ಯೋಚನೆ ಮಾಡುವಂಥ ಒಂದಷ್ಟು ಸಮಯ ಇತ್ತು. ಇದರ ಹಿಂದೆ ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿಗಳು ಒಂದು ಮನೆಯಲ್ಲಿ 10-15 ಜನ ಒಟ್ಟಿಗೆ ಸೇರಿಕೊಂಡು ಒಟ್ಟು ನಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡ್ತಿದ್ವಿ. ಆದರೆ ಈಗ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಸಂಘ ಹೇಳ್ತಾ ಇದೆ, ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಕನಿಷ್ಠ ಪಕ್ಷ ತಿಂಗಳಿಗೆ ಒಂದ್ಸಲ ನಾವೆಲ್ಲ ಕುಟುಂಬದವರು ಎಲ್ಲ ನಾವು ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಒಟ್ಟು ಸೇರಿ, ಸಂಬಂಧಿಕರು ಸೇರಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಸಮಾಜದ ಬಗ್ಗೆ ನಾವು ಚರ್ಚೆ ಮಾಡಬಹುದಾ? ಇವತ್ತೇನು ನಮ್ಮ ಒಳಗೆ ನಡೀತಾ ಇದಕ್ಕೆ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವೇ ಹುಡುಕೊಳ್ಬೋದಾ? ಈ ರೀತಿ ಕುಟುಂಬ ಪ್ರಬೋಧನದ ಮುಖಾಂತರ ಒಂದಷ್ಟು ಕಾರ್ಯಗಳನ್ನು ಇವತ್ತು ಸಂಘ ಮಾಡ್ತಾ ಇದೆ. ಪರಿಸರ ಸಂರಕ್ಷಣೆ ನಮ್ಗೆಲ್ಲರಿಗೂ ಗೊತ್ತಿದೆ. ಪ್ರಕೃತಿಯ ಆರಾಧಕರು ನಾವು. ಹಾಗಾಗಿ ಅದರ ರಕ್ಷಣೆಯ ಕೆಲಸವು ಕೂಡ ನಮ್ಮದೇ. ಈ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಣೆಯ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ನಾಗರಿಕ ಕರ್ತವ್ಯ, ಈ ರೀತಿ ಇವತ್ತೇನು ನಾವು ಕಾನೂನಿಗೆ ಗೌರವ ಕೊಡಬೇಕು ಅಂತ ಕೇಳ್ತಾರೆ. ಆದರೆ ಗೌರವ ಕೊಡುವವರು ನಾವು ಬಿಟ್ಟರೆ ಇನ್ಯಾರು ಗೌರವವನ್ನು ಕೊಡುವಂಥ ಕೆಲಸವನ್ನು ಮಾಡಲ್ಲ. ಹಾಗಾಗಿ ಅಂಥ ಒಂದು ಆ ನಾಗರಿಕ ಕರ್ತವ್ಯದ 10 ಚಿಂತನೆಗಳನ್ನು ನಾವು ಅದಕ್ಕೆ ಗೌರವವನ್ನು ಕೊಡುವಂಥದ್ದು ಮಾಡಬೇಕಾಗಿದೆ. ಸ್ವದೇಶಿ ಚಿಂತನೆ. ಈ ದೇಶ ಉಳಿಬೇಕಾದ್ರೆ ನಮ್ಮಲ್ಲೆಲ್ಲರಲ್ಲಿ ನನ್ನ ಸ್ವದೇಶಿಯ ಬಗ್ಗೆ ನಾವು ಚಿಂತನೆಯನ್ನು ನಾವು ನಮ್ಮ ಜೊತೆ ಜೋಡಿಸಬೇಕು. ನಾವು ಹಾಕುವಂಥ ವೇಷಭೂಷಣ ಇರ್ಬೋದು, ನಮ್ಮ ಮಾತೃಭಾಷೆ ಇರ್ಬೋದು. ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋಗ್ಬೋದು, ಆದರೆ ನಾನು ನನ್ನ ಮನೆಯಲ್ಲಿ ನನ್ನ ಮಾತೃಭಾಷೆ ಅದು ಯಾವುದೇ ಇರ್ಬೋದು, ಕೊಡವ ಇರ್ಬೋದು, ಅಥವಾ ಕನ್ನಡ ಇರ್ಬೋದು, ಅಥವಾ ತುಳು ಇರ್ಬೋದು, ಕೊಂಕಣಿ ಇರ್ಬೋದು, ಯಾವುದೂ ಇರ್ಬೋದು. ನನ್ನ ಮನೆಯಲ್ಲಿ ನಾನು ಅದೇ ಭಾಷೆಯನ್ನು ಮಾತಾಡ್ತೀನಿ. ಶಾಲೆಗೆ ಹೋದಾಗ ಇಂಗ್ಲೀಷ್ ಇರಲಿ, ತೊಂದರೆ ಇಲ್ಲ. ಇದನ್ನು ಯೋಚನೆ ಮಾಡಬಹುದಾ? ನಾವು ಪ್ರತಿನಿತ್ಯ ಬಳಸುವಂಥ ವಸ್ತುಗಳು ಸ್ವದೇಶಿದು ಇರ್ಬೋದಾ? ನಮ್ಮ ದೇಶದಲ್ಲೇ ತಯಾರಾದಂಥ ವಸ್ತುಗಳನ್ನು ನಾವು ಉಪಯೋಗ ಮಾಡ್ಬೋದಾ? ನಾವು ಹಾಕುವಂಥ ಡ್ರೆಸ್ ಕೋಡ್, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಏನು ಹಾಕಬೇಕು, ನನ್ನ ಮಕ್ಕಳಿಗೆ ಯಾವ ಡ್ರೆಸ್ ಹಾಕೊಂಡು ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಎಂಬುದನ್ನು ಯೋಚನೆ ಮಾಡ್ಬೋದಾ? ಇವತ್ತು ಭಜನೆ ಸ್ವಾಮೀಜಿಗಳಿದ್ದಾರೆ. ಇವತ್ತು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸುವಂಥ ನಿರಂತರವಾದಂಥ ಭಜನೆ ಕಾರ್ಯಕ್ರಮಗಳು, ಇವತ್ತು ಭಜನೆಗಳು ಆಗ್ತಾ ಇಲ್ಲ. ನಾವು ಒಟ್ಟು ಸೇರಿಕೊಂಡು, ನಮ್ಮ ಮನೆಯವರು ಒಟ್ಟು ಸೇರಿಕೊಂಡು ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ನಾವು ಭಜನೆ ಮಾಡ್ಬೋದಾ? ನನ್ನ ಮನೆಯಲ್ಲಿ ಭಜನೆ ಮಾಡಲಿಕ್ಕೆ ಕಷ್ಟ ಇದೆ, ಆದರೆ ಪಕ್ಕದಲ್ಲಿ ಎಲ್ಲಿಯಾದರೂ ಭಜನಾ ಮಂದಿರ, ದೇವಸ್ಥಾನ ಇದ್ರೆ ಅಲ್ಲಿಗೆ ಮಕ್ಕಳನ್ನು ಕಲಿಸಿಕೊಡ್ತೇನೆ ಎಂಬುದನ್ನು ಯೋಚನೆ ಮಾಡಬಹುದಾ? ವರ್ಷಕ್ಕೆ ಒಂದು ಸಲ ಎಲ್ಲ ದೇವಸ್ಥಾನಗಳಿಗೆ ತೀರ್ಥಯಾತ್ರೆ ಹೋಗ್ತೀವಿ. ಅಯೋಧ್ಯೆ ಇರ್ಬೋದು, ಕಾಶಿ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ತಿರುಪತಿ, ಕುಟುಂಬದವರು ಒಟ್ಟು ಸೇರಿ ನಾವು ಯೋಚನೆ ಮಾಡಿಕೊಂಡು ಹೋಗ್ತೀವಿ ಎಂಬುದನ್ನು ಯೋಚನೆ ಮಾಡಬಹುದಾ? ಈ ರೀತಿ ನಾವು ತಮ್ಮ ಸ್ವದೇಶಿಯ ಚಿಂತನೆಯನ್ನು ಇಟ್ಕೊಂಡು ನಾವೆಲ್ಲರೂ ಕಾರ್ಯಗಳನ್ನು ಮಾಡಬೇಕಾಗಿದೆ ಬಂಧುಗಳೇ. ಸಮಯದ ಅಭಾವವಿದೆ. ಈಗಾಗಲೇ 1:30 ಆಗಿದೆ. ಬಹುಶಃ ಈ ಬಿಸಿಲು, ಅದರ ಜೊತೆ ಹೊಟ್ಟೆನೂ ಚುರುಚುರು ಅಂದಿರಬೇಕು, ಹಸಿವಾಗ್ತಾ ಇದೆ, ಅರ್ಥ ಆಗ್ತಾ ಇದೆ ನನಗೆ ಬಂಧುಗಳೇ. ಒಂದೇ ಒಂದು ಕಾರ್ಯಕ್ರಮದಲ್ಲಿ ಅದರಲ್ಲೂ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಹಿಂದೂಗಳು ಅನ್ನೋದನ್ನ ತೋರಿಸೋದು ಮಾತ್ರ ಅಲ್ಲ, ಅದನ್ನ ಜಗತ್ತಿಗೆ ಸಾರೋದಕ್ಕೋಸ್ಕರ ಭಾರತದಾದ್ಯಂತ ಅಲ್ಲ, ಇಡೀ ವಿಶ್ವದಾದ್ಯಂತ ನನಗೆ ಗೊತ್ತಿರೋ ಹಾಗೆ ಈ RSSನ 100 ವರ್ಷಗಳ ಒಂದು ಅದರ ಪ್ರಪಂಚಕ್ಕೆ ಸಾರಬೇಕಾಗಿದೆ, ಒಗ್ಗಟ್ಟನ್ನು ಸಾರಬೇಕಾಗಿದೆ, ದೇಶವನ್ನು ಕಟ್ಟಬೇಕಾಗಿದೆ. ಅದನ್ನು ಸಾರೋದಕ್ಕೋಸ್ಕರ ಬಂದಂತಹ ಈ ಒಂದು ಸಂಘದ ಒಂದು ಶತಮಾನೋತ್ಸವದ ಒಂದು ಶುಭ ಸಂದರ್ಭದಲ್ಲಿ, ಸಂತೋಷ ಸಂದರ್ಭದಲ್ಲಿ ನಾವೆಲ್ಲ ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಕೊಡಗಿನ ಸುಂದರವಾದಂತಹ ಈ ಒಂದು ಜಾಗದಲ್ಲಿ ಬಹಳ ಸುಂದರವಾದ ಪರಿಸರ. ಇಲ್ಲಿ ಈ ರೀತಿ ನಾವು ಸಿಟಿಗಳಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕೊಡಗಿಗೆ ಎಷ್ಟು ಸಾವಿರಾರು ಜನ ಈ ವೀಕೆಂಡ್ಸ್ ಅಲ್ಲಿ ಬರ್ತಾರೆ ಅಂತಂದ್ರೆ, ಅಷ್ಟೊಂದು ಜನಕ್ಕೆ ಒಂದು ಪ್ರಕೃತಿಯ ಒಂದು ರಮಣೀಯವಾದಂತಹ ಒಂದು ದೃಶ್ಯ ಮತ್ತು ಕಾವೇರಿ ತಾಯಿಯ ಒಂದು ಜೀವ ನದಿ ಹೇಗೆ ಇಡೀ ಒಂದು ಬೆಂಗಳೂರು, ಮೈಸೂರು, ಹಾಗೆ ತಮಿಳುನಾಡು ಎಲ್ಲ ಕಡೆನೂ ಹೋಗಿ ಒಂದು ಜೀವ ನದಿಯಾಗಿ ಲೈಫ್ ಲೈನ್ ಫಾರ್ ಆಲ್ ದೋಸ್ ಸ್ಟೇಟ್ಸ್ ಇರುವಂತದ್ದು, ಅಂಥದ್ದು ಹುಟ್ಟುವಂತಹ ಪವಿತ್ರವಾದ ತಲಕಾವೇರಿ, ಇಗ್ಗುತ್ತಪ್ಪ ಇರುವಂತಹ ಒಂದು ಸ್ಥಳದಲ್ಲಿ ನಡೀತಾ ಇರೋದು ಬಹಳ ಸಂತೋಷ.
ನಿಮಗೆಲ್ಲ ಅನೇಕರಿಗೆ ಗೊತ್ತಿರಬಹುದು, ಸ್ವಾತಂತ್ರ್ಯದ ಒಂದು ಕಿಡಿಯನ್ನ ಹಚ್ಚಿದ್ದು ಸ್ವಾಮಿ ವಿವೇಕಾನಂದರ ಒಂದು ಜೀವನದಲ್ಲಿ ಅವರ ಕೊಟ್ಟಂತಹ ಉಪದೇಶ ಅನೇಕ ಜನರಿಗೆ ಈ ಒಂದು ಭಾರತ ಸ್ವಾತಂತ್ರ್ಯವನ್ನು ಪಡ್ಕೋಬೇಕು, ಭಾರತ ಸದೃಢವಾಗಿ ಭಾರತ ಮಾತೆಯನ್ನ ಸಂಕೋಲೆಯಿಂದ ಬಿಡಿಸಬೇಕು ಅನ್ನೋದಕ್ಕೆ ಮುಖ್ಯವಾದ ಕಾರಣಕರ್ತರು ಸ್ವಾಮಿ ವಿವೇಕಾನಂದರು. ಅವರು ಶ್ರೀರಾಮಕೃಷ್ಣರ ನೇರ ಶಿಷ್ಯರಾಗಿದ್ದು ದೂರದ ಕಲ್ಕತ್ತಾದಿಂದ ವಾರಣಾಸಿ, ಹರಿದ್ವಾರ, ಋಷಿಕೇಶ, ಡೆಲ್ಲಿ, ರಜಪುತಾನ, ಆಮೇಲಿಂದ ಬಾಂಬೆ, ಗೋವಾ, ಬೆಳಗಾಂ, ಬ್ಯಾಂಗ್ಳೂರು, ಮೈಸೂರು, ಮತ್ತೆ ಇಲ್ಲಿಂದ ಕೇರಳಕ್ಕೆ ಹೋಗಿ ನಂತರ ಕನ್ಯಾಕುಮಾರಿಯ ಆ ಒಂದು ಶ್ರೀಶಿಲೆ ಎಲ್ಲಿ ಕನ್ಯಾಕುಮಾರಿ ಧ್ಯಾನವನ್ನ ಮಾಡಿಲ್ಲ ಶಿವನನ್ನು ಕುರಿತು, ಆ ಜಾಗದಲ್ಲಿ ಕುರಿತು ಅವರು ಧ್ಯಾನವನ್ನ ಮಾಡ್ತಾರೆ. ಜಿ ಶಿವರುದ್ರಪ್ಪನವರು ಒಂದ್ ಕಡೆ ಅವರು ಸ್ವಾಮಿ ವಿವೇಕಾನಂದರನ್ನ ನೆನೆಸ್ಕೊಂಡು ಒಂದು ಪದ್ಯವನ್ನ ಬರೆದಿದ್ದಾರೆ. ಮೊರೆಯುವ ಕಡಲೆಗೆ ಹಾರಿ ಧುಮುಕಿದ ಅಲೆಗಳ ಸೀಳಿದ ನುಗ್ಗಿದ ಹಿಂದೂ ಧರ್ಮವು ಶಾಂತಿ, ಸಹಿಷ್ಣುತೆ ಮತ್ತು ವಸುದೈವ ಕುಟುಂಬಕಂ ಎಂಬ ಮಹತ್ವದ ಸಂದೇಶವನ್ನು ಜಗತ್ತಿಗೆ ಸಾರಿದೆ. ಸಾಮಾನ್ಯವಾಗಿ ಸಮಾಜದ ಒಗ್ಗಟ್ಟು, ಧಾರ್ಮಿಕ ಚೇತನ ಮತ್ತು ಸಾಂಸ್ಕೃತಿಕ ಪುನರುತ್ಥಾನವನ್ನು ಉತ್ತೇಜಿಸುವ ಉದ್ದೇಶದಿಂದ ಹುಟ್ಟಿಕೊಂಡ ಈ ಚಳವಳಿಗೆ ಪ್ರೇರಣೆ ನೀಡಿದ ಮುಖ್ಯ ಅಂಶಗಳೆಂದರೆ ಸಂಸ್ಕೃತಿಯ ಸಂರಕ್ಷಣೆ, ಧಾರ್ಮಿಕ ಜಾಗೃತಿ, ಸಾಮಾಜಿಕ ಒಗ್ಗಟ್ಟು, ರಾಷ್ಟ್ರಭಕ್ತಿ ಪ್ರೇರಣೆ, ಯುವ ಜನರ ಸಂಘಟನೆ, ಸಮಾಜ ಸೇವಾ ಕಾರ್ಯಗಳು. ಭಾರತದ ಪಾರಂಪರಿಕ ಸಾಂಸ್ಕೃತಿಕ ಧಾರ್ಮಿಕ ಮೌಲ್ಯಗಳ ಹಬ್ಬ ಹರಿದಿನಗಳ ಆಚರಣೆ ಇದೆಲ್ಲದರ ಅರಿವಿಕೆಯನ್ನು ತಿಳಿಸುವ ಧ್ಯೇಯ ಹೊಂದಿದೆ. ಭಾರತದ ಅಸ್ತಿತ್ವವೇ ವಿವಿಧತೆಯಲ್ಲಿ ಏಕತೆ. ಇಂತಹ ಏಕತೆಯನ್ನು ಈಗಿನ ಯುವ ಪೀಳಿಗೆಗೆ ಮೈಗೂಡಿಸುವ ಮಹತ್ವದ ಜವಾಬ್ದಾರಿ ಮಾತೆಯರ ಮೇಲಿದೆ. ಮಾತೃಶಕ್ತಿಯ ಜಾಗೃತಿ ಅನಿವಾರ್ಯವಾಗಿದೆ. ತಾಯಿಯೇ ಮಗುವಿನ ಮೊದಲ ಗುರು. ಮನೆಯಲ್ಲೇ ಆರಂಭವಾಗುವ ಸಂಸ್ಕಾರ, ಮೌಲ್ಯಗಳು ಮತ್ತು ನಂಬಿಕೆ ಮಗುವಿನ ಮನಸ್ಸಿನಲ್ಲಿ ಆಳವಾಗಿ ಬೇರೂರುತ್ತದೆ. ಯುವ ಪೀಳಿಗೆಯ ಮನಸ್ಸಿನಲ್ಲಿ ಧಾರ್ಮಿಕ ಭಾವನೆ, ನೈತಿಕತೆ ಮತ್ತು ಸಂಸ್ಕಾರಗಳ ಬೀಜ ಬಿತ್ತುವ ಶಕ್ತಿ ತಾಯಂದಿರಲ್ಲಿದೆ. ತಾಯಿ ನೀಡುವ ಮೌಲ್ಯಾಧಾರಿತ ಮಾರ್ಗದರ್ಶನವೇ ಮುಂದಿನ ಪೀಳಿಗೆಯ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಹಿಂದೂ ಧರ್ಮದಲ್ಲಿ ಸ್ತ್ರೀಯನ್ನು ಕೇವಲ ಕುಟುಂಬದ ಸದಸ್ಯೆಯಾಗಿ ಅಲ್ಲ, ಶಕ್ತಿ ಮತ್ತು ಸೃಷ್ಟಿಯ ಮೂಲ ರೂಪವಾಗಿ ಕಾಣಲಾಗುತ್ತದೆ. ಸ್ತ್ರೀಯ ಸ್ಥಾನಮಾನ ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಎಲ್ಲ ಕ್ಷೇತ್ರಗಳಲ್ಲೂ ಉನ್ನತವಾಗಿದೆ. ಇದಕ್ಕೆ ನಿದರ್ಶನವೆಂಬಂತೆ ನಮ್ಮ ಜೀವನದಿಗಳಿಗೆ ಸ್ತ್ರೀಯ ಹೆಸರನ್ನೇ ನೀಡಲಾಗಿದೆ. ನಮ್ಮ ಪುರಾಣದಲ್ಲಿ ಬರುವಂತೆ ಪಾರ್ವತಿಯ ವಿಧ ವಿಧವಾದ ಅವತಾರದ ಹೆಸರನ್ನು ವಿಧ ವಿಧವಾದ ರೀತಿಯಲ್ಲಿ ಪೂಜಿಸುತ್ತಾರೆ. ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿ ಮಹಾಕಾಳಿ, ಮೈಸೂರಿನಲ್ಲಿ ಚಾಮುಂಡಿ, ಇನ್ನೂ ಹೇಳುವುದಾದರೆ ನಮ್ಮ ಕೊಡಗಿನಲ್ಲಿ ಪೌವೋದಿ, ಪಾಷಾಣ ಮೂರ್ತಿ ಎಂದೆಲ್ಲ ಪೂಜಿಸುತ್ತೇವೆ. ಎಲ್ಲಮ್ಮ, ಅಣ್ಣಮ್ಮ ಎಲ್ಲವೂ ಸ್ತ್ರೀ ದೇವತೆಯರೇ. ಯತ್ರ ನಾರ್ಯಂತೂ ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಸ್ತ್ರೀಯರಿಗೆ ಎಲ್ಲಿ ಗೌರವ ಸಿಗುತ್ತದೆಯೋ ಅಲ್ಲಿ ದೇವತೆಯು ನೆಲೆಸುತ್ತಾಳೆ ಎಂಬ ಪೂಜ್ಯ ಸ್ಥಾನವಿದೆ. ಹಿಂದೂ ಧರ್ಮದಲ್ಲಿ ಮಹತ್ವದ ಸ್ಥಾನ ಪಡೆದಿರುವ ಶಿವಾಜಿ ಮಹಾರಾಜರಿಗೆ ಪ್ರೇರಣೆಯೇ ತಾಯಿ ಜೀಜಾಬಾಯಿ. ಇಂತಹ ಅದೆಷ್ಟೋ ಮಹಾನ್ ವ್ಯಕ್ತಿಗಳ ಯಶಸ್ಸಿನ ಹಿಂದೆ ತಾಯಿಯಂದಿರ ನೀತಿಕತೆ, ಶಿಸ್ತಿನ ಬೋಧನೆಯ ಪ್ರಭಾವವನ್ನು ಕಾಣಬಹುದು. ಬದುಕಿನ ಮೌಲ್ಯಗಳನ್ನು ಕಲಿಸುವುದೇ ನಮ್ಮ ಹಿಂದೂ ಧರ್ಮ. ಇಂತಹ ಧರ್ಮದಲ್ಲಿ ಹುಟ್ಟಿರುವುದು ನಮ್ಮ ಪುಣ್ಯವೇ ಸರಿ. ಆದರೆ ಇಂದಿನ ಆಧುನಿಕತೆಯ ಮರೀಚಿಕೆಯ ಹಿಂದೆ ಈಗಿನ ಯುವ ಪೀಳಿಗೆ ಓಡುತ್ತಿರುವುದು ವಿಪರ್ಯಾಸವೇ ಸರಿ. ಅತಿಯಾದ ಪಾಶ್ಚಿಮಾತ್ಯ ಸಂಸ್ಕೃತಿಯ ಮೇಲಿನ ವ್ಯಾಮೋಹ ಇಂದಿನ ಕೆಲವು 100 ವರ್ಷ ಸಂಘ 100 ವರ್ಷವನ್ನ ಮುಗಿಸಿದೆ. ಅದರಲ್ಲಿ ನನಗೂ ಸಂಘದೊಡನೆ ಸುಮಾರು 60 ವರ್ಷದ ಒಂದು ನಿಕಟ ಸಂಬಂಧವು ಇತ್ತು. ಸಂಘದೊಡನೆ, ಸಂಘ ಪರಿವಾರದೊಡನೆ ಮುಖಾಂತರ ಸೇರಿ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿದ್ದಿದೆ. ಅದೆಲ್ಲರ ವಿಚಾರವನ್ನು ನೋಡುವಾಗ ಈ 100 ವರ್ಷದಲ್ಲಿ ಸಂಘ ಏನು ಮಾಡಿತು? ಸಾಮಾನ್ಯ ಜನರಿಗೆ ಬರುವಂಥ ಪ್ರಶ್ನೆ. 100 ವರ್ಷ ಕಳೆದೇ ಹೋಯಿತು,
ಅದರಲ್ಲಿ ಸಂಘ ಏನು ಮಾಡಿತು ಎಲ್ಲ ವಿಚಾರವನ್ನ ಮುಖ್ಯ ಭಾಷಣಕಾರರು ಹೇಳಿದ್ದಾರೆ. ಸೂಚ್ಯವಾಗಿ ಒಬ್ಬ ಕವಿ ಬಹಳ ಸುಸೂತ್ರವಾಗಿ ನಮ್ಮ ಈ ಸ್ಥಿತಿಯನ್ನ, ನಮ್ಮ ದೇಶದ ಒಂದು ಪರಿಸ್ಥಿತಿಯನ್ನ ಹೀಗೆ ಹೇಳಿದ್ದಾನೆ. 3 ಸಾಗರ 100 ಮಂದಿರ. ಸ್ವಾಮಿ ವಿವೇಕಾನಂದ ಅವರ ಹಿತನುಡಿ ಮತ್ತೆ ಅವರ ಶಕ್ತಿಯನ್ನು ಹೇಳುತ್ತಾ 2 ಹಿತನುಡಿಯನ್ನು ಆಡಿದಂತ ಶ್ರೀ ಸ್ವಾಮೀಜಿಯವರಿಗೆ ಆತೂರು ಮಂಡಳದ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಕೋರುತ್ತೇವೆ. ಇಡೀ 5 ಗ್ರಾಮದಲ್ಲಿ ಪ್ರವಾಸವನ್ನು ಮಾಡಿ ಸಂಪರ್ಕ ಮಾಡಿ ಇವತ್ತಿನ ಈ ಶೋಭಾಯಾತ್ರೆಗೆ ಹಾಗೂ ಕಾರ್ಯಕ್ರಮದ ಯಶಸ್ವಿಗೆ ಭಜನರಾದಂತಹ ಈ ಹಿಂದೂ ಸಂಗಮ ಆಯೋಜನಾ ಸಮಿತಿಯ ಅಧ್ಯಕ್ಷರಾದ ಕೊಕ್ಕಂಡ ಕುಶಾಬಿದ್ದಪ್ಪನವರಿಗೆ ಆತೂರು ಮಂಡಳ ವತಿಯಿಂದ ತುಂಬು ಹೃದಯದ ಅಭಿನಂದನೆಯನ್ನು ಕೋರುತ್ತೇನೆ. ಹಿಂದೂ ಸಂಗಮ ಆಯೋಜನಾ ಸಮಿತಿಯ ಉಪಾಧ್ಯಕ್ಷರು, ನಮ್ಮೆಲ್ಲ ಹಿರಿಯ ಮಾರ್ಗದರ್ಶನರಾಗಿರುವಂತ ನಮ್ಮ ಜಮ್ಮಡ ಪೂರ್ಣನವರಿಗೆ ಆತೂರು ಮಂಡಳ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಕೋರುತ್ತೇವೆ. ಮಾತೃಶಕ್ತಿ ದೇಶದ ಶಕ್ತಿ ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಸಾಗುವಾಗ ಒಂದು ನಮ್ಮ ಕರೆಗೆ ಹೋಗುಟ್ಟು ಆಗಮಿಸಿದಂತ ಜಮ್ಮಡ ಮೋಹನ ಭೀಮಯ್ಯನವರಿಗೆ ಸರ್ವರ ಪರವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಹೇಳುತ್ತೇನೆ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.